आपो कामयो भूभास्तानामूर्जे ददातनः महेरणायतकृषे यो वशिवतमोरसतस्याभाजेते हनः उशतीरिव मातरः तस्मादङ्गमामो यस्य जिन्वादा आपो जनेता जनः अपवित्रो वित्रो वा सर्वामुत्थावितो वा यस्मदेत् पुण्डरीकाया शुभाख्याभ्याम् अन्तरश्रुतिः पुण्डरीकाक्षाय नमः पुण्डरीकाक्षाय नमः पुण्डरीकाक्षाय नमः. ವಿಕ್ರಮ್, ನೀನು ಈಗಲೇ ಸ್ವಾಮೀಜಿ ಹತ್ತಿರ ಹೋಗಿ ನಮ್ಮ ನಾಗಶಿಲೆಯ ಬಗ್ಗೆ ಕೇಳಿಕೊಂಡು ಬರಬೇಕು. ಸರಿ. ಹಾಗೆಯೇ ಏನೆಲ್ಲ ಸಾಮಗ್ರಿಗಳು ಬೇಕು ಎಂಬುದನ್ನು ವಿಚಾರಿಸಿಕೊಂಡು ಬರಬೇಕು. ತುಂಬ ತಡ ಮಾಡಬೇಡ. ಅದು ನಮ್ಮ ಪೂರ್ವಿಕರ ಶಿಲೆ. ನಾವು ಅದರಿಂದ ತುಂಬ ದೂರ ಇದ್ದೇವೆ. ಶಿಲೆಯಿಂದಾಗಿ ನಮಗೆ ಇಷ್ಟು ಕಷ್ಟಗಳು ಬರಲಿಕ್ಕೆ ಕಾರಣ ಹಲವು ವರ್ಷಗಳಿಂದ ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅದನ್ನೀಗ ನಾವು ಪೂಜಿಸಲೇಬೇಕು. ಸರಿಯಪ್ಪ, ಹೋಗಿ ಬರ್ತೀನಿ. ಸರಿಯಮ್ಮ, ಹೋಗಿ ಬರ್ತೀನಿ. ನೀನು ಕೂಡ ಪೂಜೆಗೆ ವ್ಯವಸ್ಥೆ ಮಾಡಬೇಕು. ಈಗ ಇದು ನಿಮ್ಮ ಜವಾಬ್ದಾರಿ ಸ್ವಾಮೀಜಿ. ಸ್ವಾಮೀಜಿ ಹೊರಟಿದ್ದಾರೆ. ಇವತ್ತು ಕೂಡ ನಾನು ಸ್ವಾಮೀಜಿಯನ್ನು ಭೇಟಿ ಮಾಡಲು ಆಗಲಿಲ್ಲ. ಎಂತ ಮಾಡೋದೀಗ? ನಾಗದೇವತೆ ನನ್ನ ಮಾತು ಕೇಳಿದರೆ ನನ್ನ ಜೀವನ ಎಷ್ಟು ಸುಖವಾಗಿರುತ್ತದೆ ಅಲ್ಲವಾ? ಸರಿ ಬಾ, ನಿನ್ನ ಮುತ್ತಾತನ ಮನೆಗೆ ಹೋಗೋಣ. ನಾನು ಇವತ್ತು ಕೂಡ ಸ್ವಾಮೀಜಿಯನ್ನು ಭೇಟಿ ಮಾಡೋಕ್ಕಾಗಲಿಲ್ಲ. ನಿನಗೆಲ್ಲಿ ಅರ್ಥ ಆಗುತ್ತೆ ಅದು? ನಾನು ಮಾತನಾಡ್ತೇನೆ ಸ್ವಾಮೀಜಿ ಹತ್ರ. ಓ, ನಿಜವಾಗ್ಲೂ ನೀನು ಹೋಗಿ ಸ್ವಾಮೀಜಿ ಹತ್ರ ಮಾತನಾಡ್ತೀಯಾ? ನಾನು ಮಾತನಾಡ್ತೀನಿ. ನಿನಗೆ ಗೊತ್ತಲ್ಲವಾ ನಾಗದೇವತೆ ನಮ್ಮ ಇಬ್ಬರಿಗೂ ಎಷ್ಟು ಮುಖ್ಯವಂತ. ನಿನಗೆ ಯಾಕೆ ಬೇಕು ಮಾರಾಯ ನಾಗದೇವತೆ? ನನಗೆ ಇವತ್ತು 23 ವಯಸ್ಸಾಗಿದೆ. ಅದು ನಿನಗೆ ಗೊತ್ತಿಲ್ವಾ? ಅದಕ್ಕೆ ನಾವು ಒಂದು ಜ್ಯೋತಿಷ್ಯನ ಭೇಟಿ ಮಾಡಿದಾಗ ಅವನು ನನಗೆ 23 ವಯಸ್ಸಿನಲ್ಲಿ ಮದುವೆ ಆಗತ್ತಾ ಅಂತ ಹೇಳಿದ್ದ. ನೆನಪಿದ್ಯಾ ನಿನಗೆ? ಏನು ಹುಚ್ಚ ನಿನಗೆ? ಹೋಗು. ನಾನು ಒಂದು ಕೊನೆಯ ಸಲ ನಾಗದೇವತೆಗೆ ಒಂದು ಒಳ್ಳೆ ಹುಡುಗಿಯನ್ನು ಹುಡುಕಿಕೊಳ್ಳಲು ಕೇಳಿಕೊಳ್ಳುವುದು. ಮೊದಲು ಪ್ಯಾಂಟ್ ಮೇಲೆ ಲುಂಗಿ ಸುತ್ತೋದನ್ ಬಿಡೋ. ಈಗಿದ್ರೆ ಯಾವ ಹುಡುಗಿ ತಾನೇ ಬೀಳ್ತಾಳೆ ನಿನ್ಗೆ? ಹೋಗಲು. ವಿಕ್ರಮ್, ನೀನು ನನ್ನ ಜೊತೆ ಬರ್ತೀಯಲ್ಲ? ಬಾ ಮಾರೆ. ನಾಳೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಸಿಗೋಣ ಮಾರಾಯ. ಇವಾಗಿಂದಲೇ ನಾಗದೇವತೆಗೆ ನಿನ್ನ ಮಾತು ಕೇಳ್ತಾ ಇದೆ. ವಿಕ್ರಮ್, ಈ ದೇವಸ್ಥಾನ ಬಾಗಿಲು ಮುಚ್ಚಿದೆ.
ವಿಕ್ರಮ್, ಈ ದೇವಸ್ಥಾನ ಬಾಗಿಲು ತೆಗೆದಿದೆ. ಎಲ್ಲಿಗೆ ಹೋಗಿದ್ದೆ ಮಾರೆ? ಈ ಕಲ್ಲು ನನ್ನ ಹಳೆಯ ಮನೆಯ ದೇವಸ್ಥಾನ. ಎಂತ ಮಾಡಿದೆ ಮುದ್ರಿ, ಹುಚ್ಚ ನಿನಗೆ? ನಾನು ಇವಾಗ ನನ್ನ ತಂದೆಗೆ ಏನು ಹೇಳೋದು? ಕೆಲಸಕ್ಕೂ ಹೋಗಲಿಲ್ಲ ಇವತ್ತು. ಹುಚ್ಚಿಗೂ ಒಂದು ಮಿತಿ ಇದೆ. ಕಲ್ಲು ಎಸೆದಿದ್ದಲ್ಲಿ ನೀನು ಹುಡುಕುತ್ತಿರುವುದಲ್ಲಿ. ನಿಜವಾದ ಹಾವು ಇಲ್ಲಿ ಬಂದರೆ ಓಡಿ ಹೋಗುತ್ತೀಯಾ ಮಾರಾಯ ನೀನು? ಆ ಸಂಜನ ನಿನ್ನ ಹೆಂಗೆ ಬಿಟ್ಟು ಓಡಿ ಹೋದಲ್ಲ ಆ ಥರ. ನಿನ್ನ ಮಖವನ್ನು ನೋಡಲು ನನಗೆ ಇಷ್ಟ ಆಗೋಲ್ಲ. ಇವಾಗ ಸ್ವಾಮೀಜಿ ಜೊತೆ ಕುಳಿತಿದ್ದೆ ಮುರುಳಿ. ತಗೋ ನಿನ್ನ ಕಲ್ಲು. ಕಲ್ಲು? ಈ ಕಲ್ಲಿನಲ್ಲಿ ನನ್ನ ಕುಟುಂಬದ ರಹಸ್ಯವೇ ಅಡಗಿದೆ. ನಿನಗೇನು ಗೊತ್ತು ಈ ಕಲ್ಲಿನ ಬಗ್ಗೆ?
ಇದನ್ನು ತಗೋ ಮಗಳೇ. ಅನಾಥರಿಗೆ ಮನೆ ಕೊಡೋದು ಪುಣ್ಯದ ಕೆಲಸ. ನಮಸ್ತೆ ಸ್ವಾಮೀಜಿ. ಇದನ್ನು ನನ್ನ ತಾಯಿ ನಿಮಗೆ ಕೊಡಲು ಹೇಳಿದ್ದಾರೆ. ನಾಗನ ಕಲ್ಲು ತಂದಿರುವೆಯಾ? ಹೌದು ಸ್ವಾಮಿ, ಅದು ನನ್ನ ಮನೆಯ ಪೂಜಾಗಿರಿಯಲ್ಲಿ ಇಟ್ಟಿದ್ದಾರೆ. ನನ್ನ ತಂದೆ ನಿಮ್ಮನ್ನು ಪೂಜೆಗೆ ಕರೆತರಲು ಹೇಳಿದ್ದಾರೆ ಸ್ವಾಮಿ. ನಮಸ್ತೆ ಸ್ವಾಮಿ. ಹಾಂ, ವಿಕ್ರಮ್ ಅವ್ರು ತಿಳಿಸ್ರ ನಿಮಗೆ? ಸರಿ. ನಾಳೆ ದೇವರ ಸ್ಥಾಪನೆ ಇದೆ. ಸರಿ, ನೀವು ಖಂಡಿತ ಬರಬೇಕು. ಆಗಬಹುದು. ಸರಿ, ನಾಳೆ ನಾವು ನಿಮ್ಮ ಮನೆಗೆ ಪೂಜೆಗೆ ಬರುತ್ತೇವೆ. ನಾಳೆ ಪೂಜೆಗೆ ನನ್ನ ಜೊತೆ ನೀನು ಬರಬೇಕು. ಮುರಳಿ, ಕೇಳಿಲ್ಲಿ. ನನ್ನ ತಾಯಿ ನಿನ್ನನ್ನು ಊಟಕ್ಕೆ ಕರೆದಿದ್ದಾರೆ. ಹಾಗೆ ಒಳ್ಳೆ ಬಟ್ಟೆ ತೊಡಲು ಹೇಳಿದ್ದಾರೆ. ನನಗೆ ಕೆಲಸ ಇದೆ ಮಾರಾಯ. ತಪ್ಪಾಯ್ತು ಮಾರಾಯ, ಆ ಕಲ್ಲಿಗಾಗಿ ನಿನಗೆ ಎಂತೆಲ್ಲ ಹೇಳಿದೆ. ನಾಗದೇವತೆ ಈಗ ನಿನ್ನ ಜೊತೆ ಇದ್ದಾಳೆ, ಖುಷಿಯಾಗಿದೆ. ಮುರಳಿ, ನನ್ನ ತಾಯಿ ನಿನಗೆ ಒಂದು ಹೆಣ್ಣನ್ನು ನೋಡಿದ್ದಾರೆ. ಹುಡುಗಿ ನನಗ? ಆ ಹುಡುಗಿ ಕೂಡ ಇವತ್ತು ಮನೆಗೆ ಊಟಕ್ಕೆ ಬರುತ್ತಿದ್ದಾಳೆ. ಹಾ, ಅತ್ತೆ ಕೇಳಿಕೊಂಡ? ನಾಗದೇವತೆ ನನ್ನ ಮಾತು ಕೇಳಿಕೊಂಡರು. ಎರೆಗಂಡಲು ಗೊತ್ತುಂಟು ನನಗೆ ದೇವಸ್ಥಾನದ ಮೂರ್ತಿ ನೂಲ್ ದೀಪರಿಗೆ ಪಂಡಿತುಂಡು ಮಠ ಇತ್ತೆ ಏರ್ನ ತೂಂಡು ಹೊಸ ವ್ಯಾಪಾರಿ ವೈದಿಗೆ ಆಯನೇ ಪೂರ ತೂವನ್ಗೆ ಅತ್ತ ಈ ಕಾಲ ಕಷ್ಟ ಅಂಡು ಮಾರಾರೆ ಕಾಪುನಾಕ್ಲಾಗೆ ನನ್ನ ರಕ್ಷಣೆ ಇದ್ದಿನ ಅಂಡ ಆತು. ಸ್ವಾಮೀಜಿ ಆಯ್ತಾ ಪ್ರಾಬ್ಲಮ್ ದಾಲ ಇಜ್ಜಿಯ ಕೆಲವನ್ನು ರಕ್ಷಿಸುವುದರ ಅಗತ್ಯವಿರುತ್ತೆ ಸ್ವಾಮೀಜಿ. ಆದರೆ ಈ ಊರಿನವರಿಗೆ ಅದರ ಅವಶ್ಯಕತೆ ಇಲ್ಲ. ಒಂದ್ಸಲ ಯೋಚನೆ ಮಾಡಿ ಸ್ವಾಮೀಜಿ, ಇಂಥ ಮೂರ್ತಿಗಳು ಮತ್ತೆ ಸಿಗಬಹುದೇ? ನೋಡಿ, ಈ ಜಗತ್ತಿನಲ್ಲಿ ವಸ್ತುಗಳು ಮತ್ತು ಜನರು ಬರ್ತಾರೆ ಹೋಗ್ತಾರೆ, ಆದರೆ ಅವುಗಳನ್ನು ಜತನವಾಗಿ ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಒಂದು ಸಲ ಆ ಮೂರ್ತಿಗಳು ನನ್ನ ಕೈಗೆ ಸಿಕ್ಕಿದರೆ ಸಾಕು. ಬೀಗ ಮತ್ತು ಬೀಗದ ಕೈ ನರಕಕ್ಕೆ ಹೋದರೂ ಚಿಂತೆ ಇಲ್ಲ. ನಮಸ್ತೆ ಸ್ವಾಮಿ. ಯಾವ ಮೂರ್ತಿಯ ಬಗ್ಗೆ ಮಾತಾಡ್ತಿದ್ರಿ ಸ್ವಾಮಿ? ಅವರು ಒಬ್ಬ ವ್ಯಾಪಾರಿ. ಮೂರ್ತಿಯನ್ನು 4 ಗೋಡೆಗಳ ಮಧ್ಯೆ ಇಟ್ಟು ಮೋಕ್ಷ ಪಡಿತೀನಿ ಅಂತ ಯೋಚನೆ ಮಾಡಿದವರು. ಆದರೆ ನಾವು ನಿರಾಕರಿಸ್ಬಿಟ್ಟು. ಪೂಜೆಗೆ ಸಮಯ ಆಯಿತು, ಕೈಕಾಲು ತೊಳ್ಕೊಂಬನ್ನಿ, ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ವಿಕ್ರಮನ ತಾಯಿ ನನಗೆ ಒಂದು ಹುಡುಗಿ ನೋಡಿದ್ದಾರೆ. ಓ, ಒಳ್ಳೆಯದಾಗಲಿ. ಧನ್ಯವಾದಗಳು.